ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಕ್ಕಳಿಗೆ ಬೇಕಾಗಿರುವಂತಹ ಬಾಲ ಆಧಾರ್ ಇದ್ರ ಬಗ್ಗೆ ನಾವು ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಅಂದರೆ 2026ರಲ್ಲಿ ಏನೆಲ್ಲ ಹೊಸ ನಿಯಮಗಳು ಬಂದಿದೆ, ಯಾವೆಲ್ಲ ದಾಖಲೆಗಳು ಬೇಕು, ಈ ಆಧಾರ್ ಕಾರ್ಡನ್ನು ಮಾಡಿಸ್ಲಿಕ್ಕೆ ನಿಮಗೆ ಯಾವೆಲ್ಲ ದಾಖಲೆಗಳು ಬೇಕಾಗತ್ತೆ, ಹಾಗೆ ಅದ್ರ ಅರ್ಜಿ ಹಾಕಬೇಕಂದ್ರೆ ಅಥವಾ ಆ ಆಧಾರ್ ಕಾರ್ಡನ್ನು ಮಾಡಿಸ್ಬೇಕಂದ್ರೆ ನೀವು ಎಲ್ಲಿ ಹೋಗಬೇಕಾಗತ್ತೆ ಮತ್ತು ಇದ್ರ ಉಪಯೋಗ, ಈ ಆಧಾರ್ ಕಾರ್ಡ್ಗಳನ್ನು ಮಾಡಿಸೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ಗಳಿದೆ ಅಂಥೇಳಿ ನಾವು ಈ ವಿಡಿಯೋದ ಮೂಲಕ ತಿಳ್ಕೊತಾ ಹೋಗೋಣ. ಹಾಗಾಗಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ನೀಡುವಂತಹ ಒಂದು ಆಧಾರ್ ಕಾರ್ಡನ್ನು ಬಾಲ ಆಧಾರ್ ಅಂಥೇಳಿ ಅಂತಾರೆ. ಇದು ಸಾಮಾನ್ಯ ಆಧಾರ್ ಥರನೇ ಇದ್ದರೂ ಕೂಡ ಮಕ್ಕಳಿಗೆ ಫಿಂಗರ್ ಪ್ರಿಂಟ್ ಮತ್ತು ಐರಿಸ್ ಸ್ಕ್ಯಾನ್ ಕೂಡ ತೆಗೆದುಕೊಳ್ಳಲ್ಲ ಇದರಲ್ಲಿ. ಹಾಗೆ 2026ರಲ್ಲಿ ಬಂದಿರುವಂತಹ ಮುಖ್ಯ ನಿಯಮ ಅಂದರೆ ಹುಟ್ಟಿದಾಗಿಂದ 5 ವರ್ಷದ ಮಕ್ಕಳೇನಿರ್ತಾರಲ್ಲ ಅವರಿಗೆ ಬಯೋಮೆಟ್ರಿಕ್ ಬೇಕಾಗಿರೋದಿಲ್ಲ. ಅದೇ ರೀತಿ 5 ವರ್ಷದ ಮೇಲೆ ಕಂಪಲ್ಸರಿಯಾಗಿ ಅವರು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ಕೋಬೇಕಾಗಿರುತ್ತೆ. ಹಾಗೆ 15 ವರ್ಷವಾದಾಗ ಮತ್ತೆ ಪುನಃ ಅವರು ಅಪ್ಡೇಟ್ ಮಾಡಬೇಕು. ಮಕ್ಕಳ ಆಧಾರ್ ಕಾರ್ಡ್ ಏನಿದೆಯಲ್ಲ ಇದು ಪೇರೆಂಟ್ಸ್ ಆಧಾರ್ಗೆ ಲಿಂಕ್ ಆಗಿರುತ್ತೆ. ಅಪ್ಡೇಟ್ ಏನಾದರೂ ನೀವು ಮಾಡಿಸಿಲ್ಲ ಅಂದರೆ ಆಧಾರ್ ಇನ್ಯಾಕ್ಟಿವ್ ಕೂಡ ಆಗುವಂತಹ ಚಾನ್ಸ್ ಇರುತ್ತೆ. ಬಾಲ ಆಧಾರ್ ಕಾರ್ಡ್ ಏನಿದೆಯಲ್ಲ ಇದಕ್ಕೆ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಮಾಡಿಸ್ಬೇಕಂದ್ರೆ ಇದಕ್ಕೆ ಏನೆಲ್ಲ ದಾಖಲೆಗಳು ಬೇಕಾಗತ್ತೆ ಅಂಥೇಳಿ ನೋಡೋಣ. ಫಸ್ಟ್ನೇದಾಗಿ ನಿಮ್ಮ ಮಗುವಿಗೆ ಬರ್ತ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಅದೇ ರೀತಿ ತಂದೆ ಅಥವಾ ತಾಯಿ ಪೇರೆಂಟ್ಸ್ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ. ಹಾಗೆ ಅಡ್ರೆಸ್ ಪ್ರೂಫ್ ಕೂಡ ಬೇಕಾಗಿರುತ್ತೆ. ಪೇರೆಂಟ್ಸ್ ಆಧಾರ್ ಸಾಕಾಗುತ್ತೆ. ಹಾಗೆ ಒಂದು ಮಗುವಿನ ಫೋಟೋ ಬೇಕಾಗುತ್ತೆ. ಅದು ನಿಮಗೆ ನೀವಲ್ಲಿ ಆಧಾರ್ ಕಾರ್ಡ್ ಮಾಡಿಸ್ಲಿಕ್ಕೆ ಹೋಗಿರ್ತೀರಲ್ಲ ಅಲ್ಲೇ ನಿಮಗೆ ಫೋಟೋವನ್ನು ತೆಗಿತಾರೆ. ನೀವೇನು ಮನೆಯಿಂದ ತಗೊಂಡು ಹೋಗುವಂಥ ಅವಶ್ಯಕತೆ ಇರೋದಿಲ್ಲ. ಅಲ್ಲೇ ಎನ್ರೋಲ್ಮೆಂಟ್ ಸೆಂಟರ್ ಇರುತ್ತಲ್ಲ ಅಲ್ಲೇ ಫೋಟೋವನ್ನು ತೆಗಿತಾರೆ. ಹಾಗೆ ನೀವು ಹೇಗೆ ಎಲ್ಲಿ ಹೋಗಿ ಇದನ್ನ ಅಪ್ಲೈ ಮಾಡಬೇಕು ಅಂಥೇಳಿ ತಿಳಿಯೋದಾದರೆ ನಿಮ್ಮ ಹತ್ತಿರ ಇರುವಂತಹ UIDAI ಅಥವಾ ಆಥರೈಸ್ಡ್ ಆಧಾರ್ ಸೇವಾ ಕೇಂದ್ರ ಏನಿರುತ್ತಲ್ಲ ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಅಥವಾ ಎನ್ರೋಲ್ಮೆಂಟ್ ಸೆಂಟರ್ನಲ್ಲಿ ಕೂಡ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ನೀವು ಪೋಸ್ಟ್ ಆಫೀಸ್ನಲ್ಲಿ ಕೂಡ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇದು ನಿಮ್ಮ ಹತ್ತಿರ ಇರುವಂಥ ಅಂಗನವಾಡಿ ಟೀಚರ್ಸ್ ಏನಿರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ ಇದು ಎಲ್ಲಿ ಅಪ್ಲೈ ಮಾಡೋದು ಅಂಥೇಳಿ. ಅದು ಅವ್ರಿಗೆ ಕೇಳಿದ್ರೆ ಅವರು ಕೂಡ ನಿಮಗೆ ಹೇಳ್ತಾರೆ. ಈ ಆಧಾರ್ ಕಾರ್ಡನ್ನು ನೀವು ನಿಮ್ಮ ಮಕ್ಕಳಿಗೆ ಮಾಡಿಸೋದ್ರಿಂದ ಶಾಲಾ ಪ್ರವೇಶ ಅಂದರೆ ಸ್ಕೂಲ್ ಅಡ್ಮಿಷನ್ಗೆ ನಿಮಗೆ ಬೇಕಾಗತ್ತೆ, ಆಧಾರ್ ಕಾರ್ಡನ್ನು ಕೇಳ್ತಾರೆ. ಅದೇ ರೀತಿ ಗೌರ್ಮೆಂಟ್ ಸ್ಕೀಮ್ಸ್ ಏನಾದರೂ ನೀವು ಮಾಡಿಸ್ಬೇಕಂತಿದ್ರೆ ಅದಕ್ಕೂ ಕೂಡ ಆಧಾರ್ ಕಾರ್ಡ್ ಬೇಕಾಗತ್ತೆ. ಎಕ್ಸಾಂಪಲ್ಸ್ ಹೇಳೋದಾದರೆ ಈಗ ಸುಕನ್ಯಾ ಸಮೃದ್ಧಿ ಯೋಜನೆ ಆಗಿರ್ಬೋದು, ಈ ರೀತಿ ಸ್ಕೀಮ್ಸ್ಗಳಿಗೆಲ್ಲ ನಿಮಗೆ ಆಧಾರ್ ಕಾರ್ಡ್ ಮಕ್ಕಳದು ಬೇಕಾಗತ್ತೆ. ಹಾಗೆ ಬ್ಯಾಂಕ್ ಅಕೌಂಟ್ ಏನಾದರೂ ಓಪನ್ ಮಾಡಬೇಕು ಅಂದ್ಕೊಂಡ್ರೆ ಅದಕ್ಕೂ ಕೂಡ ನಿಮಗೆ ಈಗ ಬಾಲ ಆಧಾರ್ ಕಾರ್ಡ್ ಬೇಕಾಗತ್ತೆ. ಹಾಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಂದ್ರೆ ಕೂಡ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ. ಅದೇ ರೀತಿ ಐಡೆಂಟಿಟಿ ಪ್ರೂಫ್ ಆಗಿ ಕೂಡ ಇದನ್ನ ಬಳಸ್ಬೋದಾಗಿರುತ್ತೆ. ಹಾಗೆ ನಿಮಗೆ ಇದು ತುಂಬಾ ಫ್ಯೂಚರ್ನಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಇದು. ಆದ್ದರಿಂದ ಇದಕ್ಕೆ ನೀವು ಮಾಹಿತಿಯನ್ನೆಲ್ಲ ನೀವು ಕೊಡುವಾಗ ಸ್ವಲ್ಪ ನೀಟಾಗಿ ಅಂದರೆ ಮಕ್ಕಳ ಹೆಸರಾಗಿರ್ಬೋದು, ಸ್ಪೆಲ್ಲಿಂಗ್ ಆಗಿರ್ಬೋದು, ಅಥವಾ ಇನಿಷಿಯಲ್ ಆಗಿರ್ಬೋದು, ಅಥವಾ ಅಡ್ರೆಸ್ ಆಗಿರ್ಬೋದು, ಇವನ್ನೆಲ್ಲ ನೀವು ನೀಟಾಗಿ ಕೊಟ್ಟರೆ ನಿಮಗೆ ಮತ್ತೊಂದು ಸರಿ ಮತ್ತೆ ಮಾಡುವಾಗ ಅದು ಪ್ರಾಬ್ಲಮ್ ಆಗೋದಿಲ್ಲ. ಇಲ್ಲ ಅಂದರೆ ಮತ್ತೆ ಪುನಃ ನೀವು ಹೋಗಿ ಮಾಡಿಸ್ಬೇಕಾಗತ್ತೆ ತಪ್ಪಾದರೆ. ಹಾಗಾಗಿ ನೀವು ಆದಷ್ಟು ಫಸ್ಟ್ ಸರ್ತಿ ಕೊಡುವಾಗಲೇ ನೀವು ಈ ಎಲ್ಲ ಅಂಶವನ್ನು ಗಮನಿಸ್ಕೊಂಡು ಕರೆಕ್ಟಾದಂತಹ ಮಾಹಿತಿಯನ್ನು ಕೊಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಇನ್ನು ಇಂಪಾರ್ಟೆಂಟಾಗಿ ನೀವು ಗಮನಿಸಬೇಕಂದ್ರೆ 5 ವರ್ಷ ಆದಮೇಲೆ ನೀವು ಬಯೋಮೆಟ್ರಿಕ್ ಅಪ್ಡೇಟನ್ನು ಮಾಡೋದನ್ನ ಮರಿಬಾರ್ದು. ಹಾಗೆ ಮೊಬೈಲ್ ನಂಬರ್ ಲಿಂಕ್ ಮಾಡಿಸ್ಕೊಂಡ್ರೆ ಅಪ್ಡೇಟ್ಸ್ ಕೂಡ ನಿಮಗೆ ಈಸಿ ಆಗಿರುತ್ತೆ. ಹಾಗೆ ಡೀಟೇಲ್ಸ್ ಕರೆಕ್ಟಾಗಿ ನೀವು ಫಿಲ್ ಮಾಡಿ ಕೊಡಬೇಕಾಗತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ನನಗೆ ತಿಳಿದಿರುವಂತಹ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು, ಉಪಯುಕ್ತವಾಗಿದೆ ಅಂತ ಅನಿಸಿದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಇಂತಹ ಉಪಯುಕ್ತವಾದ ವಿಡಿಯೋಗಾಗಿ
ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.